ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಿಕಾ ಪ್ರಾಧಿಕಾರ, ಅರಣ್ಯ ಇಲಾಖೆ, ನಾಗೇನಹಳ್ಳಿ ಗ್ರಾಮಚೇತನ ರೈತ ಉತ್ಪಾದನಾ ಕಂಪನಿ ಸಹಯೋಗದಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಡಿ ನಾಗೇನಹಳ್ಳಿಯಲ್ಲಿ ಗ್ರಾಮೀಣ ಔಷಧೀಯ ಸಸ್ಯಗಳ ಸಂಗ್ರಹ ಕೇಂದ್ರ ಹಾಗೂ ಗೋದಾಮು ಉದ್ಘಾಟನೆ ಕಾರ್ಯಕ್ರಮ ನಿನ್ನೆ ಜರುಗಿತು. ರಾಜ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ರಾಜ್ಯ ಅರಣ್ಯ ಪಡೆ ಮುಖ್ಯಸ್ಥರಾದ ಡಾಕ್ಟರ್ ಮೀನಾಕ್ಷಿ ನೇಗಿ ನೂತನ ಕೇಂದ್ರಗಳನ್ನು ಲೋಕಾರ್ಪಣೆ ಮಾಡಿದರು. ರಾಜ್ಯ ಔಷಧ ಗಿಡಮೂಲಿಕಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷಲನ್, ತುಮಕೂರು ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಿಆರ್ ಶಶಿಧರ್, ಕರ್ನಾಟಕ ಗಿಡಮೂಲಿಕಾ ಔಷಧಗಳ ಪ್ರಾಧಿಕಾರದ ವಿಷಯ ತಜ್ಞ ಡಾಕ್ಟರ್ ಎಂಜೆ ಪ್ರಭು, ಪ್ರಗತಿಪರ ರೈತ ಮಹೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಡಾಕ್ಟರ್ ಮೀನಾಕ್ಷಿ ನೇಗಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಔಷಧೀಯ ಸಸ್ಯಗಳ ಸಂಗ್ರಹ ಕೇಂದ್ರ ಹಾಗೂ ಗೋದಾಮನ್ನು ವೀಕ್ಷಿಸಿದರು. ಬಳಿಕ ಬೆಟ್ಟದ ನೆಲ್ಲಿ ಸೇರಿದಂತೆ ಇತರೆ ಗಿಡಗಳ ಬಗ್ಗೆ ರೈತರು ಹಾಗೂ ಅಧಿಕಾರಿಗಳಿಂದ ಅವರು ಮಾಹಿತಿ ಪಡೆದರು. ತುಮಕೂರು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಎನ್ ಲೋಗಾನಂದನ್, ಕಡಿಮೆ ನೀರು ಹಾಗೂ ರಸಗೊಬ್ಬರ ಬಳಕೆಯ ಗೋಡಂಬಿ, ಬೆಟ್ಟದನಲ್ಲಿಯಂತಹ ಬೆಳೆಗಳನ್ನು ರೈತರು ಬೆಳೆಯಲು ಮುಂದಾಗಬೇಕು. ಇದರಿಂದ ಇಳುವರಿ ಹೆಚ್ಚುವುದರ ಜೊತೆಗೆ ಆದಾಯವೂ ಬರುತ್ತದೆ ಎಂದು ಹೇಳಿದರು. ಅದೇ ರೀತಿಯಲ್ಲಿ ನಮಗೆ ಆದಾಯ ಸಿಗಬೇಕಂದ್ರೆ ಬೆಟ್ಟದಲ್ಲಿ ಅದು ಮೌಲ್ಯವರ್ಧನೆ ಮಾಡಿದ್ರೆ ನಿಜವಾಗ್ಲೂ ಡಬಲ್ ಆದಾಯ ಇದೆ. ಯಾಕಂದ್ರೆ ಎಷ್ಟೋ ಜನ ನನಗೆ ಕೇಳ್ತಾ ಇದ್ದಾರೆ, ನಾನು ಬೆಳೆದು ಬಿಟ್ಟಿದ್ದೀನಿ, ಏನ್ ಮಾಡೋದು ಸರ್, ಹಂಗೆ ಮಾರಾಟ ಮಾಡಿದ್ರೆ ತುಂಬಾ ಕಡಿಮೆ, 20 ರೂಪಾಯಿ ನಮ್ಮ ಆಫೀಸಲ್ಲಿ ಇರೋ ಕೇಳಿ 20 ರೂಪಾಯಿ ಕೆಜಿ ಅಂತ ಸೇಲ್ ಮಾಡ್ತೀವಿ. ತುಮಕೂರು ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಿಆರ್ ಶಶಿಧರ್, ಕೃಷಿ ಅರಣ್ಯೀಕರಣದಲ್ಲಿ ಸಾಕಷ್ಟು ಅವಕಾಶಗಳಿವೆ. ಹಲವಾರು ಔಷಧೀಯ ಗಿಡಮೂಲಿಕೆ, ಸಸಿ, ಗಿಡ ಮರಗಳನ್ನು ಬೆಳೆಸುವುದು, ಮೌಲ್ಯವರ್ಧನೆ ಮಾಡುವ ಕಾರ್ಯಗಳಿಗೆ ಇಲಾಖೆ ಉತ್ತೇಜನ ನೀಡಲಿದ್ದು, ಇದರ ಸದುಪಯೋಗ ಪಡೆದು ಬರ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಬೇಕೆಂದು ಮನವಿ ಮಾಡಿದರು. ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಮಾಡಿದ್ರೆ ಖಂಡಿತವಾಗೂ ಎಲ್ಲರೂ ಮತ್ತೆ ಮಾಡ್ತಾರೆ. ಯಾಕಂದ್ರೆ ಒಂದು ಔಷಧ ಸಸ್ಯ ನಿಷಾರಕ್ಕೆ ಬಂದಾಗ ಮೇಡಮ್ ಇಸ್ಕೊಂಡ ಲ್ಯಾಂಡ್ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್ ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥವರು, ಹಾಗಾಗಿ ಅವರ ಒಂದು ಕಾಳಜಿ ನಮಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. ದೂರದರ್ಶನದೊಂದಿಗೆ ಡಾಕ್ಟರ್ ಮೀನಾಕ್ಷಿ ನೇಗಿ, ರೈತರು, ಗ್ರಾಮ ಅರಣ್ಯ ಸಮಿತಿ ಸದಸ್ಯರು ಔಷಧೀಯ ಬೆಳೆಗಳನ್ನು ಬೆಳೆದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದರೆ ಅವರ ಜೀವನ ಸುಧಾರಣೆಯಾಗುತ್ತದೆ ಎಂದು ತಿಳಿಸಿದರು. ಇಂಡಸ್ಟ್ರಿಗೆ ಸಾಕಷ್ಟು ಆಮ್ಲ ಬೇಕು, ದಶಮೂಲ ಬೇಕು. ಸುಮಾರು ಫಾರ್ಮರ್ಸ್ ಈ ಥರ ಅವರ ಲ್ಯಾಂಡಲ್ಲಿ, ಅವರು ತೋಟದಲ್ಲಿ ಈ ಥರ ಗಿಡ ಮರಗಳು ಬೆಳೆಸಿದ್ರೆ ಇಂಡಸ್ಟ್ರಿಗೆ ಅನುಕೂಲ ಆಗುತ್ತೆ, ಫಾರ್ಮರ್ಸ್ಗೆ ಅನುಕೂಲ. ಹರ್ಷಲನ್, ರೈತರು ತಮ್ಮ ಜಮೀನಿನಲ್ಲಿ ಔಷಧೀಯ ಗಿಡಗಳನ್ನು ಬೆಳೆಸುವ ಕುರಿತು ಮೊಬೈಲ್ ಆ್ಯಪ್ನಲ್ಲಿ ಮಾಹಿತಿ ಇಲ್ಲವಾದರೆ ಬೆಳೆ ಸರ್ವೆ ಮಾಡುವವರ ಬಳಿ ಮಾಹಿತಿ ನೀಡಿ ದಾಖಲಿಸಿದರೆ ಅಂತಹವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸೌಲಭ್ಯ ನೀಡಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಮಾಹಿತಿ ಸಿಗುತ್ತೆ ಯಾರ್ಯಾರು ಎಷ್ಟು ಔಷಧಿ ಗಿಡ ಬೆಳೀತಾ ಇದ್ದಾರೆ ಅಂತ. ಈ ಮಾಹಿತಿ ಬಂದ ನಂತರ ನಾವು ರೈತರನ್ನು ಐಡೆಂಟಿಫೈ ಮಾಡಿಬಿಟ್ಟು ಯಾರ್ಯಾರು ರೈತರು ಏನು ಬೆಳೀತಾ ಇದ್ದಾರೆ ಅವ್ರಿಗೆ ಅನುಕೂಲ ಮಾಡ್ಬೋದು, ಅವ್ರಿಗೆ ಫೆಸಿಲಿಟೀಸ್ ಕೊಡ್ಬೋದು, ಸಬ್ಸಿಡಿ ಕೊಡ್ಬೋದು, ಕ್ಲಸ್ಟರ್ಸ್ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಮೌಲ್ಯವರ್ಧನಾ ಕೇಂದ್ರಗಳನ್ನು ಕೊಡ್ಬೋದು. ಪ್ರಗತಿಪರ ರೈತ ಮಹೇಶ್, ಕಳೆದ 10 ವರ್ಷಗಳ ಆಮ್ಲ ಮೌಲ್ಯವರ್ಧನೆ ಮಾಡುತ್ತಿದ್ದು ಲಾಭ ಬಂದಿದೆ. ಇದನ್ನು ಎಲ್ಲ ರೈತರು ಅನುಸರಿಸುವ ನಿಟ್ಟಿನಲ್ಲಿ ರೈತರ ಉತ್ಪಾದಕ ಕಂಪನಿ ಮಾಡಿ ಸ್ಥಳೀಯ ಬೆಟ್ಟದನೆಲ್ಲಿ, ಅಳಲೆ, ತಾಳೆ ಚೂರ್ಣ ಮಾಡಿ ಕರ್ನಾಟಕ ರೈತ ಉತ್ಪಾದಕರೇ ಗುಂಪು ಮಾಡಿ ವಿದೇಶಕ್ಕೆ ರಫ್ತು ಮಾಡಲು ಯೋಜನೆ ರೂಪಿಸಿದ್ದು ಸರ್ಕಾರದ ಸಹಕಾರ ನಿರೀಕ್ಷಿಸುತ್ತಿರುವುದಾಗಿ ತಿಳಿಸಿದರು. ಮುಂದೆ ನಾವು ರೈತರುಗಳನ್ನ FAOದಿಂದ ಇದೇನು VFC ಇದೆ, ತುಮಕೂರು ಡಿಸ್ಟ್ರಿಕ್ಟಲ್ಲಿ ಕೊರಟಗೆರೆ ತಾಲೂಕಲ್ಲಿ 4 VFC ಇದೆ. 4 VFC ಪ್ಲಸ್ ಇದೇ VFC ಕರ್ನಾಟಕ ಒಟ್ಟುಗೂಡಿಸ್ಕೊಂಡು ನಾವು ಒಂದು VFC ಮುಖಾಂತರ ಮತ್ತು FAOಗಳ ಮುಖಾಂತರ ಒಂದು ಮಾರ್ಕೆಟಿಂಗ್ ಮಾಡಬೇಕು ಅಂತ ನಮಗೆ ಗುಂಪಿದೆ ಸರ್.